ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ, ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರಿಗೂ ತುಂಬಾ ಧನ್ಯವಾದಗಳು. ನನ್ನ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳು ಅಂತೇಳಿ ತಿಳಿಸ್ತೀನಿ. ಸೊ ಯಾಕಂತೇಳಿದ್ರೆ ತುಂಬ ಖುಷಿಯಾಗುತ್ತೆ. ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಮತ್ತು ಮುಂಚೆಯಿಂದನೂ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿದ್ರೆ ಇವಾಗಲೇ ನೀವು ತಮಿಳಿನಲ್ಲಿ ನೋಡಿರ್ತೀರ ಏನು ಇವತ್ತು ಕಿಚನ್ ರೆಸಿಪಿ ಅಂತೇಳಿ. ಎಗ್ ರೈಸು ಮನೆಯಲ್ಲೇ ಇರೋವಂಥ ಕೆಲವು ಪದಾರ್ಥನ ಬಳಸ್ಕೊಂಡು ನಾನು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಅದಕ್ಕೆ ಏನೇನು ಬೇಕು ಅಂದರೆ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ನಾನು 6 ಕೂಡ ಮೊಟ್ಟೆ ಹಾಕೋದಿಲ್ಲ. ಸೊ ಒಂದು ಈರುಳ್ಳಿ ಮತ್ತು 3 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದನ್ನ ಇವಾಗ ಹೆಚ್ಚಿ ಇಡ್ತಾಯಿದ್ದೀನಿ. ಸೊ ಇಷ್ಟು ಪದಾರ್ಥನ ಹಾಕಿಬಿಟ್ಟು ಮತ್ತು ಸಾಸಿವೆ ಜೀರಿಗೆ ಹಾಕ್ತೀನಿ. ಮತ್ತು ಇದೊಂದು ಮಸಾಲ ಪ್ಯಾಕೆಟು ಅದೊಂದು ಕೂಡ ಎಗ್ ರೈಸಿಂದೇ ಬರುತ್ತಲ್ವ, ಸೊ ಅದು ಮಸಾಲ ಪ್ಯಾಕೆಟ್ನ ನಾನು ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಮಾಡೋ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ. ಯಾಕೋ ಒಂದೇ ಸರಿಗೆ ಹತ್ಬಿಡ್ತು. ಒಂದು ಈ ರೀತಿಯಾದಂಥ ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗಿಬಿಡ್ತು, ಸೊ ಸರಿ ಮಾಡಿಕೊಂಡೆ. ಸೊ ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಎಣ್ಣೆ ಚೆನ್ನಾಗಿ ಕಾಯಬೇಕು. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಒಂದು 1/2 ಟೇಬಲ್ ಸ್ಪೂನ್ ಆದರೆ ಸಾಕು. ಮತ್ತು ಅದಕ್ಕೆ ಜೀರಿಗೆನೂ ಕೂಡ ಹಾಕ್ಕೊಳ್ಳಿ. ಸೊ ಇದಿಷ್ಟು ಚಟಪಟ ಅಂತೇಳಿ ಎಣ್ಣೆಯಲ್ಲಿ ಸಿಡಿಲಿ. ಸೊ ಏನಂತ ಹೇಳಿದ್ರೆ, ಸಾಸಿವೆ ಮತ್ತು ಜೀರಿಗೆನ ಹಸಿ ಇರುವಾಗಲೇ ಒಮ್ಮೆಲೆ ಮೇಲೆ ಹಾಕೋಕ್ಕೆ ಹೋಗಬೇಡಿ. ಸೊ ಅದು ಅದ್ರ ಘಮನ ಎಣ್ಣೆಯಲ್ಲಿ ಬಿಡ್ಕೋಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದು ಕ್ಲೀನಾಗಿ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ನೆಕ್ಸ್ಟು ಇದು ಏನಂತ ಹೇಳಿದ್ರೆ, ನಾವು ಎಗ್ ರೈಸ್ನ ಹೊರಗಡೆ ಎಲ್ಲ ಹೋಟೆಲಲ್ಲಿ ತರಿಸಿ ತಿಂತೀವಲ್ವ, ಅದಕ್ಕೆ ಸೋಯಾ ಸಾಸು, ಚಿಲ್ಲಿ ಸಾಸು, ಆ ಸಾಸು ಈ ಸಾಸು ಅಂತೆಲ್ಲ ಹಾಕಿಬಿಟ್ಟು ಒಂಥರ ಮಾಡಿಟ್ಟಿರ್ತಾರೆ. ಟೇಸ್ಟ್ ಇರುತ್ತೆ ಓಕೆ, ಆದರೆ ಹೆಲ್ತಿಗೆ ತುಂಬಾ ಎಫೆಕ್ಟ್ ಕೊಡುತ್ತೆ ಅದೆಲ್ಲ. ನಾನು ಹಾಕೋದು ಇದೇನಂತ ಹೇಳಿದ್ರೆ, ಒಂದು ಕೆಲವು ಪದಾರ್ಥನ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ. ಸೊ ಇದಕ್ಕೆ ನಾನಿವಾಗ ಹಸಿಮೆಣ್ಸಿಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಸೇರಿಸ್ಬಿಟ್ಟು ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಟೈಮ್ ಫ್ರೈ ಆಗಲಿ. ತುಂಬಾ ಟೇಸ್ಟಾಗಿರುತ್ತೆ. ಹೊರಗಡೆಯಿಂದ ಎಗ್ ರೈಸ್ ತರಿಸೋದಾಗಲಿ, ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಇದೆಲ್ಲ ದಯವಿಟ್ಟು ತಿನ್ನೋಕೆ ಹೋಗಬೇಡಿ. ತುಂಬಾ ಕಲಬೆರಕೆ ಹಾಕಿರ್ತಾರೆ. ಸೊ ಎಲ್ಲ ಕಡೆ ಇವಾಗ ಗೋಬಿ ಕಲರ್ ಹಾಕೋದು ಕೂಡ ಬ್ಯಾನ್ ಆಗಿದೆ. ಅದು ಒಳ್ಳೆಯದೇ. ಗೋಬಿನೂ ಕೂಡ ಬ್ಯಾನ್ ಆದರೆ ತುಂಬಾ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ತುಂಬ ಈಸಿ. ಅದು ಕೂಡ ಒಂದು ಸರಿ ನಾನು ಮಾಡಿ ತೋರಿಸ್ತೀನಿ. ಸೊ ಇವಾಗ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಸೊ ತುಂಬಾ ಟೇಸ್ಟಾಗಿರುತ್ತೆ. ನಮಗೆ ಬೇಕಾದಾಗೆಲ್ಲ ಮಾಡ್ಕೋಬೋದಲ್ವಾ. ಸೊ ಹಾಗೆಯೇ ಎಗ್ ರೈಸು ಹೊರಗಡೆ ತರಿಸೋದ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ವ್ಯೂಸ್ ಹೋದರೆ ನನಗೂ ಕೂಡ ಇನ್ನಷ್ಟು ವೀಡಿಯೋಸ್ನ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂಥೇಳಿ ನಮಗೂ ಕೂಡ ಆಸೆ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ, ಸೊ ಸಾಕು ಸ್ಟಾಪ್ ಮಾಡಿಬಿಡೋಣ ಅನ್ನೋದು ಒಂದು ಕಡೆ ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ಏನೋ ಒಂದು ಹೊಸ ಹೆಜ್ಜೆನ ಇಡ್ತಾಯಿದ್ದೀನಿ. ಅದಕ್ಕೆ ನೀವು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು. ಸೊ ಇದಕ್ಕೆ ನಾನಿವಾಗ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅರಿಶಿನ ಎಲ್ಲ ಅಡುಗೆಗೂ ಬಳಸಬೇಕು. ಯಾಕಂತೇಳಿದ್ರೆ ಅದರಲ್ಲಿ ಎಷ್ಟೋ ಒಂದು ರೋಗ ನಿರೋಧಕ ಶಕ್ತಿ ಅದರಲ್ಲಿರುತ್ತೆ. ಸೊ ನಾವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇದು ಅಚ್ಚ ಖಾರದ ಪುಡಿ ಮನೆಯಲ್ಲೇ ತಯಾರಿಸಿರೋ ಅಂಥದ್ದು. ಸೊ ಅದನ್ನು ಕೂಡ ಒಂದು 1/2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ತುಂಬ ಖಾರ ಇದೆ, ಅದಕ್ಕಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ವ್ಯೂಸ್ ಹೋದ್ರೇ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ಮಾಡೋಣ, ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಅಂಥೇಳಿ. ವ್ಯೂಸೇ ಹೋಗ್ತಾಯಿಲ್ಲ, ಅದೊಂದು ಕಡೆ ಬೇಜಾರಾಗುತ್ತೆ. ಸೊ ಇದಕ್ಕೆ ನಾನು 3 ಮೊಟ್ಟೆ ಹಾಕ್ತಿದ್ದೀನಿ. ಯಾಕಂತೇಳಿದ್ರೆ ನಾವು ಮನೇಲಿ ಇವಾಗ ಸದ್ಯಕ್ಕೆ 3 ಜನ ಇದ್ದೀವಿ. ಸೊ ಹಾಗಾಗಿ
3 ಮೊಟ್ಟೆನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಮನೇಲಿ ಮೊಟ್ಟೆನ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದಷ್ಟು ಚೆನ್ನಾಗೇ ಆಗುತ್ತೆ. ನನಗಿದು ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ 3 ಮೊಟ್ಟೆ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಅವಾಗಿನ ಪೂರ್ತಕ್ಕೆ ಮಾಡಿಕೊಂಡು ತಿನ್ನಬೇಕು. ಉಳಿಯೋ ಥರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆಗಿನ ಪೂರ್ತಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿದ್ರೆ ಸಾಕು. ಸೊ ಇದಿಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಈಗ ಸೇರಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫುಲ್ಲಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇಷ್ಟು ಹಸಿ ಇದ್ದರೆ ಸಾಕು. ಸೊ ಇದಕ್ಕೆ ನಾನಿವಾಗ ಎಗ್ಗು ರೈಸ್ ಮಸಾಲ ಪೌಡ್ರ್ ಇರುತ್ತಲ್ವ, ಸೊ ಅದನ್ನು ಹಾಕ್ತಾಯಿದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕಿಲ್ಲ ನಾನು, ಹಾಫ್ ಪ್ಯಾಕೆಟ್ ಮಾತ್ರ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಸೊ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಇವಾಗ ಬೇಗನೆ ರೈಸ್ನ ಹಾಕಿ, ಸೊ ರೈಸ್ ಯಾವತ್ತೂ ಉದುರುದ್ರಾಗಿರಬೇಕು. ಈ ರೀತಿ ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆಗಾಗಲಿ ಎಗ್ ರೈಸ್ ಮಾಡೋಕ್ಕೆ ಅದಕ್ಕೆಲ್ಲ ಈ ರೀತಿಯಾಗಿ ರೈಸ್ನ ಉದುರುದ್ರಾಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಉದುರುದ್ರಾಗಿ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅನ್ನನ ಯಾವತ್ತು ನೀವು ಅನ್ನ ಮಾಡುವಾಗ ಒಂದು 15 ಮಿನಿಟ್ಸ್ ಬ್ಯಾಕು ನೀರಲ್ಲಿ ನೆನೆಸಿ ಇಟ್ಟಿರಬೇಕು. ಒಂದು 15 ನಿಮಿಷ ನೀರಲ್ಲಿ ನೆನೆಸಿಟ್ಟು ಆಮೇಲೆ ರೈಸ್ನ ಮಾಡೋಕ್ಕಿಟ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಸೊ ಇದನ್ನು ಹಾಕಿಬಿಟ್ಟು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನನ. ಸೊ ತುಂಬ ಟೇಸ್ಟಾಗಿರುತ್ತೆ. ನಾನು ಯಾವುದೇ ರೀತಿಯಾಗಿ ಸೋಯಾ ಸಾಸ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಯಾವುದೇ ರೀತಿ ಹಾಕಿಲ್ಲ. ಸೊ ಇಷ್ಟು ಮನೇಲಿರೋ ಅಂತಹ ಪದಾರ್ಥನೇ ಹಾಕಿರೋದಷ್ಟೇ. ಏನೊಂದು ಎಗ್ ರೈಸ್ ಪ್ಯಾಕೆಟ್ ಒಂದು ತರಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಅಂಗಡಿಲೆಲ್ಲ ಏನಕ್ಕೆ ಹೊರಗಡೆ ಹೋಟೆಲಲ್ಲೆಲ್ಲ ತಿನ್ನಬೇಕಲ್ವ, ಒಂದು 15 ಮಿನಿಟ್ಸು ಇದಕ್ಕೆ ಟೈಮ್ ಹಿಡಿಯೋದಿಲ್ಲ. ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಬೇಗನೆ ಆಗಿಬಿಡುತ್ತೆ ಹೆಚ್ಚಿಟ್ಕೊಂಡ್ಬಿಟ್ರೆ. ಸೊ ಇವಾಗ ನಾನು ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ನಿಂಬೆ ರಸನ ಹಿಂಡ್ಬಿಟ್ರೆ ಲಾಸ್ಟಿಗೆ ಸೊ ಫೈನಲಾಗಿ ಫಿನಿಶ್ ಆಗುತ್ತೆ. ಸೊ ಎಗ್ ರೈಸು ತುಂಬಾ ಈಸಿಯಾಗಿ, ತುಂಬ ರುಚಿಯಾಗಿ, ತುಂಬ ಚೆನ್ನಾಗಾಗುತ್ತೆ. ಸೊ ಈ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಸಂಜೆ ಟೈಮ್ ಅಂದರೆ ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಒಂದು ಲೋಟ ಕಾಫಿ ಇಲ್ಲ ಟೀ ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಸೊ ನಾನಿವಾಗ ಒಂದು ನಿಂಬೆಹಣ್ಣು ಫುಲ್ಲಾಗಿ ರಸನ ಈ ಒಂದು ಎಗ್ ರೈಸ್ಗೆ ಲಾಸ್ಟಾಗೆ ಹಿಂಡ್ಬಿಟ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಟೇಸ್ಟಾಗಿ ಕೂಡ ಇತ್ತು. ಮನೆಯವರೆಲ್ಲರೂ ಕೂಡ ತಿಂದ್ಬಿಟ್ಟು ಹೊರಟಿರೋ ಅಂಥದ್ದು. ಸೊ ಹೇಳ್ಬೇಕಂದ್ರೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕೂಡ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಲಾಸ್ಟಿಗೆ ನಾನು ಕರಿಬೇವು ಹಾಕ್ತಾಯಿರೋದು ನೋಡ್ತಾಯಿರಿ. ಲಾಸ್ಟಿಗೆ ಕರಿಬೇವು ಹಾಕಿದ್ರೆ ಏನಂತ ಹೇಳಿದ್ರೆ, ಫಸ್ಟಿಗೆ ನಾವು ಎಣ್ಣೆಯಲ್ಲೇ ಕರಿಬೇವು ಹಾಕಿಬಿಟ್ರೆ ಮೊಟ್ಟೆ ಹಾಕ್ತೀವಲ್ಲ, ಆ ಮೊಟ್ಟೆಗೆ ಅಷ್ಟು ಹಿಡ್ದಿಟ್ಟಿರುತ್ತೆ. ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಲಾಸ್ಟಿಗೆ ಕರಿಬೇವು ಹಾಕಿಬಿಟ್ಟು ಬಿಸಿಗೆ ಅದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಆ ಕರಿಬೇವು ಎಲೆಯಲ್ಲೆಲ್ಲ ಮೊಟ್ಟೆ ಹಾಗೆ ಇರುತ್ತೆ, ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಎಗ್ ರೈಸ್ಗೆ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಸೊ ನನ್ನ ಮಗಳು ಮಧ್ಯೆ ಬಂದಳು, ಟೇಸ್ಟ್ ನೋಡ್ತಾ ಇದ್ದಾಳೆ, ಕೊಡ್ತಾಯಿದ್ದೆ. ಸೊ ಇವತ್ತಿನ ಈ ಒಂದು ಕಿಚನ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಸಖತ್ ಟೇಸ್ಟಾಗಿ ಕೂಡ ಇತ್ತು. ಸೊ ಹಾಗೆಯೇ ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಈ ರೀತಿಯಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ತೆಗಿತಾ ಇರೋವಂಥದ್ದು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಕೂಡ ಇತ್ತು. ಸೊ ಮಧ್ಯೆ ಒಂದು ಅಲಂಕಾರಕ್ಕೋಸ್ಕರ ಒಂದು ಕೊತ್ತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಇಟ್ಟೆ. ಸೊ ಹೇಗನ್ನಿಸ್ತು ಇವತ್ತಿನ ಒಂದು ರೆಸಿಪಿ ಅಂಥೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಈ ವಿಡಿಯೋನ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹಾಗೆಯೇ ಇನ್ನಷ್ಟು ವೀಡಿಯೋಸೊಂದಿಗೆ ಮತ್ತೆ ನಾನು ಮುಂದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಗ್ ರೈಸ್ ಅಂತೂ ಸಖತ್ತಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ.